ಮಾಡಕ್ಕೆ ಅಂದ್ರೆ ತಾಯಿ ನೋಡ್ರಿ. ನೀವು ವಿಚಾರ ಮಾಡಿ ನೋಡ್ರಿ, ಈ ಮನೆ ಒಳಗೆ ಹೋದಾಗ ಹೆಣ್ಮಕ್ಳು ಬಹಳ ಮಂದಿ ಕುಂತೀರಿ, ಗಂಡು ಮಕ್ಕಳು ಕುಂತೀರಿ. ನೀವು ಮನೆ ಒಳಗೆ ಹೋದಾಗ ಮನೆ ಒಳಗೆ ಅವು ಇತ್ತಂದ್ರ ತಾಯಿ ಏನಂತಾಳ, ಅವ್ರ ಮನೆ ಎಲ್ಲ ನಂದ ಅಂತಾಳ. ಎದಕ್ಕನಕ ಕಬ್ಬಿ ಮಾತಾಡ್ಬೇಡ್ರಿ, ಯಾರು ಮಾತಾಡ್ಬೇಡ, ಹುಡುಗರು ನನಗೆ ಎಲ್ಲಿವರೆಗೆ ತಾಯಿ ತನ್ನ ಮನೆಯೊಳಗೆ ಇರ್ತಾಳ, ತವ್ರ ಮನೆಯೊಳಗೆ ತಾಯಿ ಏನಂತಾಳೆ, ಇದು ಮನೆ ಎಲ್ಲ ನಂದ ಅಂತಾಳ. ಅಲ್ಲಿವರೆಗೆ ಯಾಕೆ ತರ್ತಾಳ, ಅಲ್ಲಿ ಮನೆಯೊಳಗ ತಂದ ಮನೆ ಅಂತೇಳಿ ಹಕ್ಕು ಮಾಡ್ಕೊಂಡು ಇರ್ತಾಳ. ಯಾವಾಗ ತಾಯಿ ತೀರ್ಕೊತಾಳ ನೋಡ್ರಿ, ಅನ್ನದಾನ ಅಪ್ಪದಾನ ಅವ್ವಂದು ಬಿಟ್ಟು ಎಲ್ಲರೂ ಅದಾರ. ಆದ್ರ ಆ ಮನೆಯೊಳಗೆ ತಾಯಿ ಹಂಗಾಳ ಅಂತ ಕೇಳಿದ್ರ ವಾದ ಹೆಣ್ಮಲ್ಲ ಮನೆಯೊಳಗೆ ಪರದೇಶ ಪರದೇಶ. ಕೈ ಹಾಕಾಕ ಸತ ಇರಂಗಿಲ್ಲ, ರೊಟ್ಟಿ ತಗೊಂಡು ತಿನ್ನಾಕ ಸತ ಇರಂಗಿಲ್ಲ, ಮನೆ ಒಳಗೊಂಡು ಬೇರಾಕ ಸತ ಇರಂಗಿಲ್ಲ. ಈ ಸತ ಎಲ್ಲಿವರೆಗೆ ಇರ್ತೈತಿ ಅಂತ ಕೇಳಿದ್ರೆ ತಾಯಿ ಇರುವವರೆಗೆ ಇರ್ತೈತಿ. ಯಾವಾಗ ತಾಯಿ ತಿಳ್ಕೊತಾಳ ಅವಾಗ ಆ ಮನೆ ಒಳಗೆ ಯಾರೂ ಇರಂಗಿಲ್ಲ. ತಾಯಿ ಹೆಂಗ್ ಮಾಡ್ತಾಳ ನೋಡ್ರಿ, ಮಗಳು ಬಂದಾಳ ಅಂತೇಳಿ ಹಂಡೆ ತುಂಬ ನೀರಿಟ್ಟ ಸಿಗಿಕ ಹಾಕಿ ಎರೆದೇನ ತಿಕ್ಕುದೇನು ಉಳಿಸುದೇನು ತಿನ್ಸುದೇನು ರಾತ್ರಿ ಅಂದ್ರೆ ಚಿಂತೆ ಮಾಡ್ತಾಳ. ಆದ್ರೆ ಒಂದಿನ ಮಾಡಿನಂತ ಯಾರಿಗಾರ ಹೇಳಂಗ್ರಿ ಅವ ಯಾರಿಗೆ ಹೇಳಂಗಿಲ್ಲ. ಕಲಿ ಲಾಭ ಒಂದಿನ ಯಾರಿಗೆ ಹೇಳಿಲ್ಲ. ನೀವು ತಾಯಿ ಸತ್ತ ಮೇಲೆ ನಿಮ್ ಹೋಗಿ ನಿಮ್ಮ ಅತ್ತಿಯಾರ ಇರ್ತಾರ ಮನೆಯೊಳಗ, ಅವರು ಉಳಿಸ್ತಾರ, ಹೇಳ್ತಾರ ರಗೋಡ್ ಮಾಡಿ ಅವ್ವ ಆಕಿ ತುಪ್ಪ ಹಿಡಿದು ತುರುಬದಾಗ ಹಚ್ಚಿವಂತ, ಏನ್ರಿ ತುರುಬ ಹಿಡಿದು ತುಪ್ಪದಾಗ ಹಚ್ಚಿವಂತಾರ. ಆದ್ರೆ ತುಪ್ಪದಾಗ ಹೇಳ್ತಾರ ಕರೆ ತುತ್ತು ಮಾಡಿ ಉಣಿಸಕ್ಕೆ ತಾಯಿ ಹೋಗಕ್ಕೆ ನೋಡ್ರಿ. ಅದಕ್ಕೆ ಏನ್ ಹೇಳ್ತಾರ ಅಂತ ಕೇಳಿದ್ರೆ ಲೇಕುರಾಚೆ ಹಿತ ಝಾನೆ ಮಾವುಲಿ ಚೀಚಿತ. ತಾಯಿ ನಮಗೆ ನಿಮಗೆ ಎಂತ ಉಪಕಾರ ಮಾಡ್ಯಾರ ನೋಡ್ರಿ. ತನ್ನ ಶರೀರವಾಗಿರ್ತಕ್ಕಂಥ ಎಲ್ಲವನ್ನ ತಾಯಿ ನಮಗೆ ದಾರಿಯನ್ನು ಕೊಟ್ಟಾಳ. ಈ ಭೂಮಿಗೆ ಬರ್ಬೇಕಾದ್ರೆ ನಾವು ನೀವೆಲ್ಲ ತಾಯಿಗೆ ಎಷ್ಟು ಕಷ್ಟಪಟ್ಟು ವಿಚಾರ ಮಾಡಿ ನೋಡಿ. ತಾಯಿ ಗರ್ಭದಿಂದ ನಾವು ನೀವೆಲ್ಲ ಹೊರಗೆ ಬರ್ಬೇಕಾದ್ರೆ 1000 ಚೋಳ ಕಡ್ದಟ್ಟು ತ್ರಾಸ ಆಗೈತಂತ್ರಿ. ತಾಯಿಗೆ 1000 ಚೋಳ ಕಡ್ದಟ್ಟು ತ್ರಾಸ ಆಗೈತಂತ. ಜೀವ ಹೋಗೋಗಿ ಬರ್ತೈತಿ ತಾಯಿದು. ತಾಯಿ ಭೂಮಿ ಉಳ್ಳಾಡ್ತಾಳ. ಆ ತ್ರಾಸ ಕೊಟ್ಟು ಬಂದಿರ್ತಕ್ಕಂಥ ಖುಷಿಯನ್ನು ಏನ್ ಮಾಡ್ಬೇಕು ತಾಯಿ ಅಂತ ಕೇಳಿದ್ರ ಹೊರಗೆ ಬಂದಾಗ ಕುತ್ತಿಗೆ ಹೆಚ್ಚಿ ಕೊಟ್ಟಿಬೇಕಾಗಿತ್ತು. ಅಷ್ಟು ತ್ರಾಸ ಬಂದಿರ್ತಕ್ಕಂಥ ಕೂಸ ಅದಕ್ಕೆ ಏನೂ ಗೊತ್ತಿಲ್ಲ, ಯಾರು ಒಂದು ಮಂತ್ರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದಕ್ಕೆ ಭಗವಂತ ಒಂದೇ ಒಂದು ಮಂತ್ರ ಹಾಕಿಸ್ತಾನೆ. ಯಾವ್ದಂತ ಕೇಳಿದ್ರ ಯಾವಾಗ ತಾಯಿ ಗರ್ಭದಿಂದ ಕೂಸು ಹೊರಗೆ ಬರ್ತದೆ ನೋಡಿ, ಒಂದೇ ಒಂದು ಮಂತ್ರ ಹಾಕ್ತೈತಿ. ಅದ್ ಯಾವ್ದಂತ ಕೇಳಿದ್ರ ಅವ್ವಾ 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 ಅಂತ ಬರ್ತೈತಿ. ತಾಯಿ ಎಲ್ಲಿರ್ತಕ್ಕಂಥ ರಕ್ತ ಹಾಲಾಗಿ ಹೊರಗೆ ಬರ್ತೈತಿ ನೋಡಿ. ಅವ್ವ ಎಲ್ಲಿಗೆ ಅಪ್ಕೋತಾಳ, ದೇವ್ರ ಇಂಥ 100 ಮಕ್ಕಳು ಕೊಡು, ನಾನು ಎತ್ತಿ ಮುದ್ದಾಡ್ತು ಅಂತ ಆಸೆ ಪಡ್ತಾಳ. ಲೇಕುರಾಚೆ ಹಿತ ವಾಹಿ ಮಾವುಲಿ. ಎಷ್ಟೊಂದು ನಮಗಾಗಿ ತಾಯಿ ಮಾಡ್ಯಾಳ ಹೇಳ್ರಿ. ತಾಯಿ ಹಂಗಂತ ಕೇಳಿದ್ರ ಕೂಸಿನ ಹೊಟ್ಟೆ ಕಡಿದ್ರ ತಾಯಿ ಅಜ್ಜಾರ ನಿಂತಾಳ. ಕೂಸಿಗೆ ಜಡ್ಡು ಬಂದ್ರ ತಾಯಿ ಪಟ್ಟಿ ಮಾಡ್ತಾಳ. ಮಕ್ಕಳೆಲ್ಲ ವಿಚಾರ ಮಾಡಿ ನೀವು ಮೊದಲದವ್ರಿಗೆ ಗೊತ್ತೈತಿ, ಈಗಿನವ್ರಿಗೆ ಗೊತ್ತಿರ್ತೈತಿ. ಏನ್ ಮಾಡ್ಯಾಳ ಅಂತ ಕೇಳಿದ್ರ ಚಂತನ ಕಬ್ಬು ಕಡೆ ಹಾಕೋ, ಜೋಳ ಕೀಳಾಕೋ, ಹತ್ತಿ ಬಿಡಿಸಕ್ಕೋ ಅವು ಹೋಗ್ಯಾಳ. ಬರ್ಬೇಕಾದ್ರೆ ತೆರಿನ ಒಂದು ಗಂಡು ಹೊತ್ಕೊಂಡ ಅವು ಬರಾಕತ್ತಾಳ. ಮೈ ತುಂಬ ಬೆವಂತ ರಟ್ ಆಗ್ಯಾಳ, ನೀರಕ್ಷಿ ಶರಣ ಹಾರ್ಯಾಳ. ಜಡು ಆಗ್ಯಾವ, ಹೋಗಿ ನೆಲ ಸಿಕ್ಕರೆ ಸಾಕು ಅಂತ ಬರಾಕತ್ತಾಳೆ. ಬರೋದ್ರೊಳಗೆ ಅಕ್ಕಿದ ಒಂದು ಮಗ ಐತಿ. ಅವ್ವ ಅವ್ವ ಅಂತ ಓಡಿ ಹೋಗಿ ಯಾವಾಗ ಅಪ್ಪಿ ತೆರಿಗೆ ಗಂಟು ಹಿಡಿತಾಳ. ಮೊದಲು ಎತ್ತಿಕೊಂಡು ಆ ಖುಷಿಗೆ ಹತ್ತಿ ಎತ್ತಿಗೆ ಹಾಲವನ್ನು ಉಳಿಸಿ ನಂತರ ತಾನೀರು ಕುಡಿತಾಳ. ಇಂಥ ಪ್ರೀತಿ ಮಾಡೋರು ಅದಕ್ಕೆ ಪ್ರಸಾರ ಮಾಡಿದ್ರು ಲೇಕುರಾಚೆ ಹಿತ. ತಾಯಿ ಅಂದ್ರೆ ಯಾರು ಕುಂತವ್ರಿಗೆಲ್ಲ ಗಂಡು ಮಕ್ಕಳಿಗೆ ಗೊತ್ತಿರ್ತಕ್ಕಂಥ ವಿಚಾರ ಮಾಡಿ ನೋಡ್ರಿ. ಹಂಗಂತ ಕೇಳಿದ್ರ ಮೊದಲದ ಕಾಲದೊಳಗ ನಟ್ಟು ಕಡೆ ಹಾಕೋ, ಬೆಳೆ ಕಡೆ ಹಾಕೋ, ಹಠಾಕಂತ ಹೋಗ್ತಿದ್ರು ಮಕ್ಕಳು. ಹೋಗ್ತಿರ್ಬೇಕಾದ್ರೆ ಅವು ಏನ್ ಮಾಡ್ಕೊಳ್ಳ ಅಂತ ಕೇಳಿದ್ರ ಒಂದು ಬುಟ್ಟಿ ಒಳಗ ರೊಟ್ಟಿ, ಪಲ್ಲೆ, ಮೊಸರ, ಗುಳ್ಬಾನ, ಹಿಂಡಿ, ಕುಡಿ ಪಲ್ಲೆ ಎಲ್ಲವನ್ನು ಬುಟ್ಟಿ ಒಳಗೆ ತುಂಬಿಕೊಂಡು ಹೋಗಿ ಒಂದು ತಗರಾಡ ತಗೊಂಡು ಹೋಗಿ ಬಾಯಿಗೆ ಹಿಡಿದು ಬಡ್ಡೆ ಹಾಕೋ, ಬೇರೆ ಬಡ್ಡೆ ಹಾಕುತ್ತ ಮಗನ ಒದರ್ತಾಳೆ.